ಭಾಗ 1ರಲ್ಲಿ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥ ಮಹಿಳೆಯರು ಯೂಸ್ ಮಾಡುವ 2 ಪದಗಳನ್ನ ನೋಡಿದ್ವಿ. ಇನ್ನು ಉಳಿದ ಪದಗಳನ್ನ ನೋಡೋಣ. 3ನೇ ಪದ ಐ ಚೂಸ್, ನನ್ನ ಆಯ್ಕೆ. ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥ ಮಹಿಳೆಯರು ನನ್ನ ಆಯ್ಕೆ ಅನ್ನೋ ಪದನ ಹೀಗೆ ಯೂಸ್ ಮಾಡ್ತಾರೆ. ಇದು ನನ್ನ ಆಯ್ಕೆ, ನಾನು ಈ ಆಪರ್ಚುನಿಟಿನ ಪರ್ಸ್ಯೂ ಮಾಡ್ತೀನಿ. ಇದು ನನ್ನ ಆಯ್ಕೆ, ನಾನು ಈ ವಿಚಾರದಿಂದ ಹಿಂದೆ ಬರ್ತೀನಿ. ಹೀಗೆ ಅವರು ಪರಿಸ್ಥಿತಿಯ ಬಲಿಪಶು ಆಗದೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ನಾವೇ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ನಂಬಿರ್ತಾರೆ. 4ನೇದು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಎಲ್ಲ ವಿಚಾರನೂ ಎಲ್ಲರಿಗೂ ಗೊತ್ತಿರಬೇಕಂತಿಲ್ಲ. ಹಾಗೆ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥ ಮಹಿಳೆಯರು ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಹಿಂಜರಿಯಲ್ಲ. ಗೊತ್ತಿಲ್ಲದೆ ಇರೋದನ್ನು ಗೊತ್ತಿದೆ ಅಂತ ನಾಟಕ ಮಾಡೋದ್ರಲ್ಲಿ ಏನು ಪ್ರಯೋಜನವೂ ಇಲ್ಲ. ಹಾಗೆ ಅದು ನಮ್ಮ ಡಿಸ್ಆನೆಸ್ಟಿನ ತೋರಿಸುತ್ತೆ. ಸೊ ಅವ್ರು ಇದನ್ನು ಫೇಲ್ಯೂರ್ ಆಗಿ ನೋಡಲ್ಲ, ಅದ್ರ ಬದಲು ಬೆಳಿಲಿಕ್ಕೆ ಕಲೀಲಿಕ್ಕೆ ಒಂದು ಆಪರ್ಚುನಿಟಿಯಾಗಿ ನೋಡ್ತಾರೆ. ಇನ್ನು 5ನೇದು ಐ ಮೇಡ್ ಅ ಮಿಸ್ಟೇಕ್, ನನ್ನಿಂದ ತಪ್ಪಾಗಿದೆ ಅಂತ ಹೇಳಬೇಕಾದ್ರೆ ಸ್ವಲ್ಪ ಕಷ್ಟನೇ. ಆದರೆ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥ ಮಹಿಳೆಯರು ಅದನ್ನು ಒಪ್ಕೊಳ್ತಾರೆ, ಹಾಗೆ ಅದರ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾರೆ. ಯಾಕಂದರೆ ಇಲ್ಲೂ ಅವರು ಅದನ್ನು ಫೇಲ್ಯೂರ್ ಆಗಿ ನೋಡಲ್ಲ, ಆದರೆ ಫೀಡ್ಬ್ಯಾಕ್ ಆಗಿ ನೋಡ್ತಾರೆ, ಒಂದು ಪ್ರತಿಕ್ರಿಯೆಯಾಗಿ ನೋಡ್ತಾರೆ. ಇದರಿಂದ ನಾವು ಏನು ವ್ಯಾಲ್ಯೂಯೇಬಲ್ ಇನ್ಫಾರ್ಮೇಷನ್ ಕಲ್ತ್ವಿ, ಇದರಿಂದ ನನ್ನ ಲೈಫನ್ನು ನಾನು ಹೇಗೆ ಚೇಂಜ್ ಮಾಡ್ಬೋದು, ನನ್ನನ್ನು ಹೇಗೆ ಚೇಂಜ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾರೆ. ಇನ್ನು 6ನೇದು ಐ ನೀಡ್ ಅ ಹೆಲ್ಪ್, ನನಗೆ ಸಹಾಯದ ಅವಶ್ಯಕತೆ ಇದೆ. ಸಾಮಾನ್ಯವಾಗಿ ಮಹಿಳೆಯರು ಸಹಾಯ ಕೇಳಬೇಕಾದ್ರೆ ಹಿಂಜರಿತಾರೆ, ಆದರೆ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರುವಂಥ ಮಹಿಳೆಯರು ಹಿಂಜರಿಯಲ್ಲ. ಯಾಕಂದರೆ ಯಾವುದಾದ್ರೂ ಚಾಲೆಂಜ್ ಬಂದಾಗ ನಾವು ಒಬ್ಬರೇ ಫೇಸ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಇಲ್ಲಿರೋ ಎಲ್ಲರೂ ಒಬ್ರಿಗೊಬ್ರು ಇಂಟರ್ ಡಿಪೆಂಡೆಂಟ್ ಆಗಿರ್ತೀವಿ, ಅವಲಂಬಿತರಾಗಿರ್ತೀವಿ. ಆದ್ದರಿಂದ ಹ್ಯೂಮನ್ ಕನೆಕ್ಷನ್ ಅನ್ನೋದು ಒಂದು ದೊಡ್ಡ ಸ್ಟ್ರೆಂತ್ ಅಂತ ಅವ್ರು ನಂಬಿರ್ತಾರೆ. ಉಳಿದಿರೋಂಥ ಪದಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.